ಇನ್ನು ಬಿಜೆಪಿ ಆಡಳಿತಾವಧಿಯಲ್ಲಿ ನಡೆದಿದೆ ಅಂತಕ್ಕಂಥ ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗೃಹ ಸಚಿವರು ಮಾತನಾಡಿದ್ದಾರೆ. ಬೈ ಎಲೆಕ್ಷನ್ ಬಳಿಕ ಬಿಜೆಪಿ ಜೆಡಿಎಸ್ಗೆ ಕಾದಿದೆಯಾ ತನಿಖೆ ಶಾಕ್ ಅಂತ, ಅದರ ಬಗ್ಗೆ ಸುಳಿವನ್ನು ಕೊಟ್ರ ಪರಮೇಶ್ವರ್ ಅಂತಕ್ಕಂಥದ್ದು ಕೂಡ ಇವತ್ತು ಮಾತಾಡಿದ್ದಾರೆ. ಆ ವಿಚಾರವಾಗಿ ಆಡಳಿತಕ್ಕೆ ಮತ್ತಷ್ಟು ವೇಗವನ್ನು ಕೊಡ್ತೀವಿ, ಚುನಾವಣೆಯ ನಂತರ ಸಹಜವಾಗಿಯೇ ವಿಪಕ್ಷಗಳ ವಿರುದ್ಧ ತನಿಖೆ ಚುರುಕಾಗುತ್ತೆ ಅಂತ ಕೂಡ ಪರಮೇಶ್ವರ್ ಅವರು ಹೇಳಿದ್ದಾರೆ. ಹಾಗಾದರೆ ಇವ್ರದ್ದು ಬೇಕಾದಷ್ಟು ಕೋವಿಡ್ ಕಾಲದ ಹಗರಣಗಳು, ಬೇರೆ ಬೇರೆ ಹಗರಣಗಳೆಲ್ಲ ಇದ್ವಲ್ಲ, ಅದರ ತನಿಖೆಗೆ ನಾವು ಚುರುಕು ಕೊಡ್ತೀವಿ ಅಂತಕ್ಕಂಥ ಒಂದು ಹಿಂಟನ್ನು ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಈಗ ಎಲ್ಲ ಆಡಳಿತ ಸ್ಪೀಡ್ ಅಂದರೆ ಅವು ಸ್ಪೀಡ್ ಅಲ್ಲ. ಈಗ ನಾವು ಸಮಿತಿ ಮಾಡಿ ಅದರಲ್ಲಿ ಒಂದು 20-25 ಹಗರಣಗಳನ್ನೆಲ್ಲ ಪಟ್ಟಿ ಮಾಡಿದ್ದಾರೆ. ಈಗ ಒಂದೊಂದನ್ನೇ ನಾವು ನೋಡ್ತಾ ಇದ್ದೀವಿ, ಅದರಲ್ಲಿ ಏನು ತಿರುಳಿದೆ ಅಂತ. ಅದು ಯಾವುದು ಅದರಲ್ಲಿ ಏನಾದರೂ ಮೆಟೀರಿಯಲ್ ಇದೆ ಅದನ್ನು ಕಾನೂನು ಪ್ರಕಾರ ಏನು ಬೇಕೋ ಅದು ಮಾಡ್ತೀವಿ. ಅದೇ ನೋಡ್ಬೇಕು, ಈಗ ಚರ್ಚೆ ಶುರುವಾಗುತ್ತೆ. ಚುನಾವಣೆ ಮುಗೀತಲ್ಲ, ಇದು ಚರ್ಚೆ ಶುರುವಾಗುತ್ತೆ. ಅದಾದಮೇಲೆ ಮುಂದೆ ಮುಂದುವರಿದ ಭಾಗ